ಜರ್ಮನಿಯ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಇದ್ದಂತಹ ಸುಮಾರು 31,000 ಯಹೂದಿಗಳನ್ನು ನೆಗೋಷಿಯೇಷನ್ ಮಾಡುವ ಮೂಲಕ ಬಿಡಿಸ್ಕೊಂಡು ಬಂದಿರ್ತಾರೆ. ಸೊ ವಿಶ್ವಸಂಸ್ಥೆ ಏನು ಮಾಡುತ್ತೆ, ಇಂತಹ ಒಬ್ಬ ವ್ಯಕ್ತಿ ಈ ಅರಬ್ಬರ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಯುದ್ಧವನ್ನು ಒಂದು ಕದನ ವಿರಾಮವನ್ನು ಮಾಡಿ ಅವರಿಬ್ಬರ ನಡುವೆ ಮಾತುಕತೆಯ ಮೂಲಕ ಒಂದು ಶಾಂತಿಯನ್ನು ಏರ್ಪಡಿಸಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಕರೆಸ್ತಾರೆ. ಆದರೆ ಇಸ್ರೇಲ್ನಲ್ಲಿ ಇರುವಂತಹ ಲೇಹಿ ಎನ್ನುವ ಒಂದು ಗ್ರೂಪ್, ಅವ್ರನ್ನ ಸ್ಟರ್ನ್ ಗ್ರೂಪ್ ಅಥವಾ ಸ್ಟರ್ನ್ ಗ್ಯಾಂಗ್ ಅಂತ ಕರೀತಾರೆ, ಅವರಿಗೆ ಮೊದಲಿನಿಂದ ಬ್ರಿಟಿಷರ್ನ ಕಂಡ್ರೆ ಆಗ್ತಾ ಇರೋದಿಲ್ಲ. ಅವ್ರು ಏನು ಮಾಡ್ತಾರಂದರೆ, ಯಾವಾಗ ಬರ್ನಾಡಟ್ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಅವ್ರಿಗೆ ಆತಂಕ ಆಗುತ್ತೆ. ಕಾರಣ ಏನಂದರೆ, ಇವ್ರೇನು ಅಂದ್ಕೊಳ್ತಾರೆ ಅಂದರೆ, ಈ ಬರ್ನಾಡಟ್ ಇದ್ದಾರಲ್ಲ ಇವರು ಬ್ರಿಟಿಷ್ ಹಾಗೂ ಅರಬ್ಬಿಯನ್ನರ ಕೈ ಒಮ್ಮೆ ಅಂತ ಅಂದ್ಕೊಳ್ತಾರೆ. ಒಂದು ವೇಳೆ ಬರ್ನಾಡಟ್ ಶಾಂತಿ ಒಪ್ಪಂದಕ್ಕೆ ಮುಂದಾದರೆ ಇಸ್ರೇಲ್ ಸರ್ಕಾರ ಅದನ್ನು ಒಪ್ಕೊಂಡ್ಬಿಡುತ್ತೆ, ಆದ್ದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ